ಇವಾಗ ಒಂದು ಇಮಿಟೇಷನ್ ಮಾಡಿದ್ರಿ ಕಮೆಂಟ್ರಿದು. ಮಂಗಳೂರಿಗೆ ಯಾರು ಬರ್ತಾರೋ ಅವರು ಅಲ್ಲಿ ಪ್ರೈವೇಟ್ ಬಸ್ ಅಲ್ಲಿ ಓಡಾಡಿಲ್ಲ ಅಂದ್ರೆ ಏನೂ ಇಲ್ಲ. ಗೊತ್ತು ನೇರಿಗೆ ಇಮಿಟೇಟ್ ಅಂತ ಬರುತ್ತಾ ನಿಮ್ಗೆ? ಗೊತ್ತಾಯ್ತು ಅನ್ಸುತ್ತೆ ನಾನು ಹೇಳ್ತಿದ್ದೀನಿ ಅಂತ. ಹೌದು, ಯಾವ ತರ ಬರುತ್ತೆ? ಅಗಾನ ಬಾಲ ಕೈಕಂಬ ಕೃಷ್ಣಾಪುರ ಕಾಟಿಪ್ಪಲ್ಲ ಗಣೇಶ್ಪುರ ಆಕ್ಚುಲಿ ಏನಂದ್ರೆ, ನಾನು ಬಸ್ ಇಂದ ಬರ್ತಿದ್ದಲ್ವಾ, ನಮ್ಮ ಮನೆಯಿಂದ ಒಂದು ಬಸ್ ಇತ್ತು. ನಾನು ಅದ್ರಲ್ಲಿ ಹೋಗ್ತಾ ನೇತಾಡ್ಕೊಂಡು ಹೋಗ್ತಿದ್ದೆ, ಜನ ಕರೀತಾ. 2 ರೂಪಾಯಿ ಟಿಕೆಟ್ ಬಿಡ್ತಿದ್ರು ಆಗ. ಸೊ ನಾನ್ ನೇತಾಡ್ಕೊಂಡು ನಾನು ಹೇಳ್ತಾ ಇದ್ದೆ, ಮಂಗಲ್ದೇ ಅಂತ ಆತರ. ಓಕೆ, ಅನ್ನೋನ್ ಪರ್ಸನ್, ನೀವು ಓಡಾಟದಲ್ಲಿ ಒಬ್ಬ ಅನ್ನೋನ್ ಪರ್ಸನ್, ಯಾವುದೋ ವ್ಯಕ್ತಿ ಗೊತ್ತೇ ಇಲ್ಲ ನಿಮ್ಗೆ, ಆ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿದ್ದಿದ್ಯಾ? ಗೊತ್ತಿಲ್ಲ, ಹೆಸರಿಲ್ಲ, ಪರಿಚಯ ಇಲ್ಲ, ಯಾವುದೋ ಒಂದು ಘಟನೆ, ಬಟ್ ಆ ವ್ಯಕ್ತಿ ನನಗೆ ಇನ್ಸ್ಪೈರ್ ಮಾಡ್ದ ಅಂತ. ಡೆಫಿನೆಟ್ಲಿ. ಅಂದ್ರೆ ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಾ, ಹೋಗ್ಬೇಕಾದ್ರೆ ನಂದು ಈಗಲೂ ಒಂದೇನೋ ಸ್ಟೋರಿ ಇರ್ಬೇಕು ಅಂತ ಅನ್ಸುತ್ತೆ. ನನ್ನ ಪಕ್ಕ ಒಬ್ರು ಲೇಡಿ, ಒಂದು 75-80 ವರ್ಷ, ನಿದ್ದೆ ಅಂದ್ರೆ ಕಣ್ ಬಿಡಕ್ ಆಗ್ತಿಲ್ಲ. ಡೋಂಟ್ ಥಿಂಕ್ ಇಟ್ಸ್ ವೆರಿ ಇನ್ಸ್ಪಿರೇಷನಲ್? 80 ವರ್ಷದಲ್ಲಿ ಬಸ್ಸಲ್ಲಿ ಯಾವುದೇ ಯೋಚನೆ ಇಲ್ಲದೆ ನಿದ್ದೆ ಬರೋದು ಸಕ್ಸಸ್ಫುಲ್ ಪರ್ಸನ್. ಯಶಸ್ಸಲ್ವಾ ಅದು? 35-40 ಇರುವಂತ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ನಾಳೆ ಏನು ಅಂತ ಯೋಚನೆ ಮಾಡ್ತಾ ಇರ್ತಾರೆ. 80 ವರ್ಷದ ಅಜ್ಜಿ ಆರಾಮಾಗಿ ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಮಂಗಳೂರಲ್ಲಿ ಅವ್ರು ಮಲಗಿದ್ದಾರೆ ಅಂದ್ರೆ ಶಿ ಇಸ್ ಸಕ್ಸಸ್ಫುಲ್. ಐ ಥಿಂಕ್ ನಾವು ಯಶಸ್ಸನ್ನ ಎಲ್ಲೆಲ್ಲೋ ಹುಡುಕ್ತಿವಿ. ನಾವೆಲ್ಲೋ ದೊಡ್ಡ ಸೀಟ್ಗಳಲ್ಲಿ, ಎಲ್ಲೋ ನಿಂತಿರೋ ಜಾಗಗಳಲ್ಲಿ, ಎಲ್ಲೋ ಹಾಕೋ ಮಾಲೆಗಳಲ್ಲಿ ಮಾಡ್ತೀವಿ. ಅದಲ್ಲ, ಲಾಸ್ಟಿಗೇನು, ತಿನ್ನೋ ಅನ್ನ ಮೈಗೆ ಹಿಡಿತಾ ಇದೆಯಾ, ರಾತ್ರಿ ನಿದ್ದೆ ಬರ್ತಾ ಇದೆಯಾ, ನಿಮ್ಮನ್ನು ಮಾತಾಡಕ್ 4 ಜನ ಇದ್ದಾರೆ, ಇದು ತಾನೇ ಯಶಸ್ಸು. ಇದು ಎಲ್ಲ ಇದಿಲ್ಲ ಅಂದ್ರೆ ಏನಕ್ಕೆ? ಆತರ ಮೊನ್ನೆ ಯಾರೋ ನನ್ನ ಫ್ರೆಂಡ್ ತಾಯಿ ಒಬ್ರು ವಿಡಿಯೋ ತೋರಿಸಿದ್ರು. ಅವ್ರು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಎಷ್ಟು ಎಂಜಾಯ್ ಮಾಡ್ತಿದ್ರು ಅಂದ್ರೆ, ಅವ್ರು ಆರಾಮ್ಸೆ ಒಬ್ರೆ ಎಂಜಾಯ್ ಮಾಡ್ತಾರೆ. ನಾ ಹೇಳಿದೆ, ನನ್ನ ಜೀವನದಲ್ಲಿ ಏನಾದ್ರೂ ಆಗ್ಬೇಕಂದ್ರೆ ಈ ತರ ಆಗ್ಬೇಕಷ್ಟೇ. ಇದು ನನ್ನ ಇನ್ಸ್ಪಿರೇಷನ್. ಮನಿ ಇಸ್ ನಾಟ್ ಸಕ್ಸಸ್, ಫೇಮ್ ಇಸ್ ನಾಟ್ ಸಕ್ಸಸ್. ಅಂದ್ರೆ ನಿಮ್ಗೆ 1 ಕೋಟಿ ನಿಮ್ಮ ಅಕೌಂಟಿಗೆ ಜೀವನದಲ್ಲಿ ಬದುಕಕ್ಕೆ ಬರಲ್ಲ ಅಂದ್ರೆ ಅದು ಏನು? ಅಂದ್ರೆ ಅದಕ್ಕಿಂತ ತುಂಬಾ ಜನ ಇದ್ದಾರೆ. ಅಂದ್ರೆ ಸಾಮಾನ್ಯ ಜೀವನದಲ್ಲಿರುವಂತ ಇನ್ಸ್ಪಿರೇಷನ್ ನಿಮ್ಗೆ ಯಶಸ್ಸಲ್ಲಿ ಇಲ್ಲ. ಯಶಸ್ಸು ಸುಮ್ನೆ ಕೂತ್ಕೊಂಡು ಮಾತಾಡಕ್ಕಷ್ಟೇ. ನಾನು ಅಲ್ಲಿದ್ದೆ, ಇಲ್ಲಿ ಬಂದು, ಎಲ್ಲಿದೆಯಾ, ಎಲ್ಲಿಗೆ ಹೋದೆ, ಅದೇ ಆ ತರ ಅಲ್ಲ. ಐ ಥಿಂಕ್ ರಾತ್ರಿ ಬರುವಂತ ನಿದ್ದೆ, ಮಾತಾಡುವಂತ ರೀತಿ, ನೆಮ್ಮದಿ, ನೀವು ಮಾತಾಡಬೇಕಾದ್ರೆ ಈಗೋ ಹರ್ಟ್ ಆಗದೆ ಇದ್ರೆ, ಐ ಥಿಂಕ್ ಅದು ಯಶಸ್ಸು ಅಂತ ಅನ್ಸುತ್ತೆ ನನಗೆ.